ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಈಗ ಯುದ್ಧ ನಡೀತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇರಾನ್ ವರ್ಸಸ್ ಇಸ್ರೇಲ್. ಇದಾಗಲೇ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ 2025 ವಿಶ್ವ ಯುದ್ಧ ಆಗುತ್ತೆ ಅನ್ನೋಂಥ ಒಂದು ವಿಡಿಯೋನು ಕೂಡ ಆಗಲೇ 2 ವರ್ಷದ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ. ನೀವೆಲ್ಲ ನೋಡಿರ್ತೀರಾ. ಇದನ್ನ ಓದ್ ವಿಡಿಯೋದಲ್ಲೂ ಹೇಳಿದ್ದೆ, ಈ ವಿಡಿಯೋದಲ್ಲೂ ರಿಪೀಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನೋಡದೇ ಇರೋರು ಬೇಕಾದ್ರೆ ನನ್ನ ಚಾನಲಲ್ಲಿ ನೋಡ್ಬೋದು. 2025 ವಿಶ್ವ ಯುದ್ಧ ಸಂಭವ ಅನ್ನುವಂಥ ವಿಡಿಯೋನು ಕೂಡ ಮಾಡಿದ್ದೆ. ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ, ಇಸ್ರೇಲ್ ಇಂಟೆಲಿಜೆನ್ಸಿ ಏಜೆನ್ಸಿ ಯಾವುದು ಮುಸಾದ್ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ಯಾಕೆಂದ್ರೆ ಮುಸಾದ್ ಜಾತಕ ನೋಡಿದಾಗ ಇಸ್ರೇಲ್ ಜಾತಕನೂ ಕೂಡ ವಿಶ್ಲೇಷಣೆ ಮಾಡಿದ್ದೀನಿ, ಇರಾನ್ ಜಾತಕನೂ ಕೂಡ ನಿಮ್ಮ ಜೊತೆಗೆ ವಿಶ್ಲೇಷಣೆ ಮಾಡಿದ್ದೀನಿ. ಹಾಗಾದ್ರೆ ಮುಸಾದ್ ಅನ್ನೋವಂಥದ್ದು MOSSAD, ನೀವು ಅದು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀರೋ ನೋಡಿ, ನಿಮ್ಗೆಲ್ಲ ಗೊತ್ತಿರುವಂಥದ್ದೇ. USA CIA ನಂತರ ವಿಶ್ವದ 2ನೇ ಅತಿ ದೊಡ್ಡ ಬೇಹುಗಾರಿಕೆ ಸಂಸ್ಥೆ ಅಂದ್ರೆ ಅದು ಮೊಸಾದ್ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಮೊಸಾದ್ ವಾರ್ಷಿಕ ಬಜೆಟ್ $3 ಬಿಲಿಯನ್ ಅಷ್ಟು ಬಜೆಟ್ ಇದೆ. ಇದು ವಿಶ್ವಾದ್ಯಂತ ಸುಮಾರು 7,000 ಏಜೆಂಟ್ಗಳನ್ನ ನೇಮಿಸಿಕೊಂಡಿದೆ ಅಂತ ಅಂದಾಜು ಮಾಡಲಾಗಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಯಾವುದು ಮೊಸಾದ್, ಇಸ್ರೇಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಇದು ಈ ಸಂಘಟನೆಯು ಪ್ರಪಂಚಾದ್ಯಂತ ಇಸ್ರೇಲ್ನ ಶತ್ರುಗಳ ಹತ್ಯೆಗೆ ಸಂಚು ಅನ್ನೋದನ್ನ ಸ್ಥಾಪಿಸುತ್ತೆ ಅನ್ನುವಂಥ ವಿಚಾರ. ಈ ಜಾತಕ ಏನು ಹೇಳುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೀನಿ. 2010ರಿಂದ ಮೊಸಾದ್ ಅನೇಕ ಇರಾನಿನ ಪರಮಾಣು ಸಾಮರ್ಥ್ಯ ನಾಶಪಡಿಸಿದೆ. ಇರಾನ್ನಲ್ಲಿ ಪ್ರಮುಖ ಮಿಲಿಟರಿ ಅಧಿಕಾರಿಯನ್ನು ಕೂಡ ಹತ್ಯೆ ಮಾಡುವಲ್ಲಿ ಮೊಸಾದ್ ಯಶಸ್ಸು ಕಂಡಿದೆ ಅನ್ನುವಂತಹ ವಿಚಾರ ನಿಮ್ಗೆಲ್ಲ ತಿಳಿದಿರಬೇಕು. ಹಾಗಾದ್ರೆ ಮೊಸಾದ್ ಜಾತಕದಲ್ಲಿ ಶನಿ ಮಹಾದಶೆ, ಗುರು ಭುಕ್ತಿ ನಡೀತಾ ಇದೆ. ಹಾಗಾದ್ರೆ ಪರಸ್ಪರ ಶನಿ ಮತ್ತು ಗುರು 6 ಮತ್ತು 8ರಲ್ಲಿದ್ದಾರೆ. 6 ಮತ್ತು 8ರಲ್ಲಿರೋದ್ರಿಂದ ಇದು ಹೋರಾಟ ಮತ್ತು ಕಲಹವನ್ನ ಜಾತಕ ತೋರಿಸುತ್ತೆ. ಈ ಜಾತಕದಲ್ಲಿ 11ನೇ ಅಧಿಪತಿ ಲಾಭಾಧಿಪತಿ ಚಂದ್ರ. ಯಾಕೆಂದ್ರೆ ಕನ್ಯಾ ಲಗ್ನ ಜಾತಕ ಆದ್ರಿಂದ 11ನೇ ಅಧಿಪತಿ ಚಂದ್ರನೊಂದಿಗೆ ಶನಿ ಸಂಯೋಗ ತುಂಬಾ ಒಳ್ಳೆ ಫಲ ಮೊಸಾದ್ ಜಾತಕದಿಂದ ನಾವು ನೋಡ್ಬೋದು. 7ನೇ ಅಧಿಪತಿ ಅಂದ್ರೆ ಯುದ್ಧ ಅಂತ ತಿಳಿಸ್ತೀವಿ. 4ನೇ ಅಧಿಪತಿ ಎಂದಾಗ ಮೂಲ ಸೌಕರ್ಯವನ್ನ ಪ್ರಾಪಂಚಿಕ ಭವಿಷ್ಯದಿಂದ ನಾವು ತಿಳ್ಕೋಬಹುದು. ಗುರು 9ನೇ ಅಧಿಪತಿ ವಿದೇಶಿ ಸಹಾಯ. 2ನೇ ಮನೆ ಅಧಿಪತಿ ಅಂದ್ರೆ ಸಂಪನ್ಮೂಲಗಳು ಶುಕ್ರ. ಇದು ಉತ್ತಮ ಸಂಯೋಗ ಈ ಜಾತಕದಲ್ಲಿರೋದ್ರಿಂದ ಮೊಸಾದ್ ತನ್ನ ಪಾಶ್ಚಿಮಾತ್ಯ ಮೈತ್ರಿ ಕೂಟಗಳ ಸಹಾಯದಿಂದ ಇರಾನ್ಗೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುವಲ್ಲಿ ಸಫಲತೆಯನ್ನ ಹೊಂದುತ್ತೆ ಅನ್ನುವಂಥದ್ದನ್ನ ಜಾತಕ ನೋಡಿದ ತಕ್ಷಣ ಹೇಳ್ಬೋದು. ಯಾಕೆಂದ್ರೆ ಮೊಸಾದ್ ಜಾತಕ ಸಿಂಹ ರಾಶಿ, ಪುಬ್ಬ ನಕ್ಷತ್ರ. ನಿಮ್ಗಾಗಲೇ ಇಸ್ರೇಲ್ ಜಾತಕನೂ ಕೂಡ ಹೇಳಿದ್ದೀನಿ. ಇಸ್ರೇಲ್ ಜಾತಕದಲ್ಲಿ ಲಗ್ನಾಧಿಪತಿ ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ, ಮಿತ್ರ ಕ್ಷೇತ್ರದಲ್ಲಿ ಸಂಚಾರ. ಅದರಿಂದ ಇಸ್ರೇಲ್ ಯಾರು ಕೂಡ ಇಸ್ರೇಲ್ನ ಸೋಲ್ಸಕ್ ಆಗದೆ ಇರುವಂತಹ ಶಕ್ತಿ ಇಸ್ರೇಲ್ಗಿದೆ. ಆದ್ರೆ ಇರಾನ್ ಜೊತೆಗೆ ಈಗ ಯುದ್ಧ ಸಮಯ ಸರಿ ಇಲ್ಲದೆ ಇರೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಭಾರತೀಯರಿಗೆ ಏನು ಜಾಸ್ತಿ ಇಚ್ಛೆ ಇರುತ್ತೆ, ಇಸ್ರೇಲ್ ಗೆಲ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಈಗ ಸಮಯ ಅಷ್ಟು ಸುಲಭ ಅಲ್ಲ. ಆದ್ರೆ ಮೊಸಾದ್ ಜಾತಕ ನೋಡಿದಾಗ ಮೊಸಾದ್ ಅಂದ್ರೆ ಯಾರು ಅಂತ ಗೊತ್ತಾಯ್ತಲ್ಲ, ಇಸ್ರೇಲ್ ಇಂಟೆಲಿಜೆನ್ಸಿ ಏಜೆನ್ಸಿ. ಇದು ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆ ಮಾಡಲು ಪ್ರಯತ್ನವನ್ನ ಮಾಡುತ್ತೆ. ಅದಕ್ಕೆ ಪಾಶ್ಚಿಮಾತ್ಯ ಮೈತ್ರಿಕೂಟದಿಂದ ಹೆಚ್ಚಿನ ಹಣದ ಸಹಾಯ ಕೂಡ ಈ ಮೊಸಾದ್ಗೆ ಸಿಗುವಂತಹ ಸಾಧ್ಯತೆಗಳು
ಕಂಡು ಬರ್ತಾ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಇದು ವಿಶ್ವದ ಭವಿಷ್ಯ ಆಗಿತ್ತು, ಇಂಟರ್ನ್ಯಾಷನಲ್ ಅಸ್ಟ್ರಾಲಜಿ. ಪ್ರಿಯ ವೀಕ್ಷಕರೇ, ನೀವೆಲ್ಲ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.